ಸರ್ ಈಗ ಬ್ರೇಕಿಗಿಂತ ಮುಂಚೆ ನಾವು ಒಂದು ಸಾಂಗ್ ನೋಡ್ಕೊಂಡು ಬಂದ್ವಲ್ಲ, ಆ ಸಾಂಗಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದೀರಾ. ಹೇಗಿತ್ತು ಸರ್ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್? ಯಾವತ್ತೂ ನನಗದು ಮಾತ್ರ ಒಂಥರ ಮುದ ಕೊಡ್ತು, ಆಹ್ಲಾದಕರವಾಗಿತ್ತು. ಕರೆಕ್ಟ್, ಚೆನ್ನಾಗಿ ರೂಪ್ತು. ಅದು ಮಾತ್ರ ಇರಲ್ಲ ರೀ, ಅದೇನೋ ಗೊತ್ತಿಲ್ಲ ಮೊದಲಿಂದನೂ. ಕಲಿಬೇಕು ಅಂತ ಅನ್ಸಿಲ್ವಾ ಸರ್ ಯಾವತ್ತು? ಯಾಕೋ ಗೊತ್ತಿಲ್ಲ ನೋಡ್ರಿ, ನನಗೆ ಎಷ್ಟೋ ಸಲ ಹಿಂಗೆ ಜನ ಎಲ್ಲರೂ ಕೂಡ ನನ್ನನ್ನು ಒಬ್ಬ ಡಾನ್ಸರ್ ಆಗಿ ಆಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಅಪ್ರಿಸಿಯೇಷನ್ಸ್ ಇದೆಯಲ್ಲ, ಯಾವುದು ಆ್ಯಸ್ ಎ ಡಾನ್ಸರ್ ಇದೆಯಲ್ಲ, ನನಗೆ ಎಂಥ ಖುಷಿ ಅಂತಂದರೆ, ಬಿಕಾಸ್ ನನ್ನ ವರ್ಲ್ಡ್ ಅಲ್ಲ ಅದು. ಯಾವುದು ಡಾನ್ಸ್ ಇಸ್ ನಾಟ್ ಮೈ ವರ್ಲ್ಡ್ ಅಟ್ ಆಲ್. ಅಲ್ಲಿ ನನಗೆ ಎಂಥ ಖುಷಿ ಅಂತಂದರೆ, ಅವಾಗ ನಾನು ಜಾಸ್ತಿ ಎಫರ್ಟ್ ಏನಕ್ಕೆ ಅಂತಂದಾಗ, ನನ್ನನ್ನು ಹಾಗೆ ಜನ ಡಾನ್ಸಿನ ಮುಖಾಂತರವಾಗಿ ಪ್ರೀತಿ ಮಾಡೋದಿದೆ ಗೊತ್ತಾ. ಇನ್ನೂ ಹೆಚ್ಚು ಏನಾರು ಮಾಡೋಣ ಈ ಸಿನಿಮಾದಲ್ಲಿ, ಇನ್ನೊಂದಿಷ್ಟು ಕಷ್ಟಪಡೋವಂಥದ್ದು ಇನ್ನೊಂದು ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು. ಅದು ನನಗೆ ಮಾತ್ರ ಅಲ್ಲ, ಕೊರಿಯೋಗ್ರಾಫರ್ಸ್ಗಳಿಗೂ ಇದೆ. ಪ್ರತಿ ನೆಕ್ಸ್ಟ್ ಕೊರಿಯೋಗ್ರಾಫರ್ ಬಂದಾಗ, ಸರ್ ಅಲ್ಲಿ ಅವರು ಒಂದು ಬೆಂಚ್ ಮಾರ್ಕ್ ಫಿಟ್ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಹೋಗೋಣ ಅಂತ. ಅಣ್ಣ ಅಣ್ಣ ಹೊಡಿತಾ ಇರುತ್ತೆ ತಂದಲ್ಲ ಅಣ್ಣ. ನೀವು ಕಷ್ಟ ಅನ್ಸುತ್ತಾ ಸರ್ ಡ್ಯಾನ್ಸ್ ಮಾಡ್ಸಕ್ಕೆ? ಇಲ್ಲ ಇಲ್ಲ, ನಮಗೇನು ಕಷ್ಟ ಅನ್ನಲ್ಲ, ನಮ್ಮ ಕೊರಿಯೋಗ್ರಾಫರ್ ಬಿಡೋದು. ಸೊ ಸರ್ ತುಂಬ ಟೈಮ್ ತಗೋತಾರೆ, ಅಂದರೆ 10 to 15 days ಮಿನಿಮಮ್ ಟೈಮ್ ತಗೊಂಡು ಅವ್ರು ಪಕ್ಕ ಆದ್ಮೇಲೆ ಅವ್ರು ಹೇಳೋದು ಓಕೆ ವಿ ಆರ್ ಗುಡ್ ಟು ಗೋ ಫಾರ್ ಶೂಟ್ ಅಂತ. ಈ ಓವರ್ ಆಕ್ಟಿಂಗ್ ಅನಿಲ್ ವಿಚಾರಕ್ಕೆ ಬರೋಣ. ಸೊ ಯಾವ ಥರ ಮಾಟ ಮಂತ್ರ ಮಾಡಿ ಯಾರನ್ನ ಯಾವ ಥರ ಸೋಲಿಸ್ತಾರೆ ಅಂತ. ಅಂದರೆ ಮಗ ಅನ್ನೋ ಒಂದು ಫೈಂಡ್ ಔಟ್ ಮಾಡೋದ್ರಲ್ಲೇ ಒಂದಿಷ್ಟು ಫಸ್ಟ್ ಪಾರ್ಟಲ್ಲಿ ಹೋಗುತ್ತೆ, ಗೊತ್ತಾಗುತ್ತೆ ನೀವೇ ಮಾಡೋದು ಅಂತ. ಸೊ ನೆಕ್ಸ್ಟ್ ಪಾರ್ಟಿಗೆ ಬಂದಾಗ ಆಟ ಹೆಂಗಿರುತ್ತೆ ಓವರ್ ಆ್ಯಕ್ಟಿಂಗ್ ಅನ್ನಿ? ಅದೇ ಸಿನಿಮಾ ಇದೆ, ಎರಡನೇ ಸಿನಿಮಾ ಇದೆಯಲ್ಲ, ಇಟ್ಸ್ ಮೋರ್ ಆಫ್ ಮ್ಯಾಜಿಕ್ ಅಂತ ನಾನು ಅದೇ ಹೇಳಿದ್ದು. ಫಸ್ಟ್ ಪಾರ್ಟು ಬರೀ ಇಂಟ್ರಡಕ್ಷನ್ಸ್ ಆಯಿತು. ಇವನು ಯಾರು, ಇವನು ಎಲ್ಲಿಂದ ಬಂದ, ಎಲ್ಲರ ಮೋಟಿವ್ ಏನಿತ್ತು, ಎಲ್ಲರ ಮೋಟಿವ್ ಏನು, ದಾರ್ಕ ಏನು ಬೇಕು ಅವನಿಗೆ, ದಾರ್ಕಂಗೆ ಏನು ಬೇಕು ಅಂತನ್ನೋವಂಥದ್ದು. ಆಮೇಲೆ ಇವನಿಗೂ ಅದು ಬರುತ್ತೆ ಅನ್ನೋದಿತ್ತು ಗೊತ್ತಾ. ದಟ್ ವಾಸ್ ದ ಶಾಕ್. ಫಸ್ಟು ಪಾರ್ಟಲ್ಲಿ ಶಾಕ್ ಇದ್ದಿದ್ದೇನೆಂದರೆ, ಬರೀ ಇವನು ಜೂನಿಯರ್ ಆರ್ಟಿಸ್ಟ್ ಅಲ್ಲ, ಇವನು ಕಲ್ತಿದ್ದಾನೆ ಇವನು ಅನ್ನೋದೊಂದು ಶಾಕ್ ಇದೆ ಗೊತ್ತಾ. ಅದು ಬೆಸ್ಟ್ ಶಾಕ್. ಅದು ಗೊತ್ತಿದೆ, ಓಕೆ, ಗೊತ್ತಿದ್ದು ಏನು ಮಾಡ್ತಾನೆ ಅಂತನೋ ಸೆಕೆಂಡ್ ಪಾರ್ಟ್. ಸೊ ಇಲ್ಲಿ ಜಾಸ್ತಿ ನೋಡಿ, ಇಲ್ಲಿ ನಾವು ಎಲ್ಲದರಲ್ಲೂ ಕೂಡ ಅನಿಲ ಮತ್ತು ಕರ್ಣ ಎಸ್ ಇವನು ಜಾಸ್ತಿ ಇರ್ತಾನೆ ಈ ಸಿನಿಮಾದಲ್ಲಿ. ಓಕೆ, ಮಾಟ ಮಂತ್ರ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ಹಾಗಾಗಿ ಈ ಸಿನಿಮಾದ ವಿಶೇಷತೆ ಏನು ಅಂದರೆ, ಯೂನಿಕ್ನೆಸ್ ಈ ಫಿಲ್ಮ್ USP ಏನು ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್. ಅಲ್ಲಿ ಇಂಟ್ರಡಕ್ಷನ್ ಆಗಿತ್ತು, ಇಟ್ಸ್ ಮೋರ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಹಿಯರ್. ಈಗ ನೀವು ಶಾಕ್ ಕೊಟ್ಟಂಗೆ ಒಂದು ಶಾಕಿಂಗ್ ಕಾಲ್ ಇದೆ, ಮತ್ತೆ ಒಂದು ಯಾರು ಅಂತ ಗೆಸ್ ಮಾಡಿ, ನೀವೇ ಮಾತಾಡಿ. ನೀವು ಮಾಡಿ ಸರ್. ಈಗ ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ನಲ್ಲ ಲಾಸ್ಟು. ಮಾತಾಡಿ ಸರ್. ಹಲೋ ಸರ್, ನಮಸ್ತೆ ಸರ್. ನಾನು ಶಿವ ಅಂತೇಳಿ ದಾವಣಗೆರೆಯಿಂದ. ಹಾಂ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಸಿನಿಮಾ ನೋಡ್ಕೊಂಬಂದೆ. ಏನನ್ಸುತ್ತೆ ಸರ್? ಸರ್ ಗೂಸ್ ಬಂಪ್ಸ್ ಸರ್. ಸಿನಿಮಾ ಪಾರ್ಟ್ 1 ಗಿಂತ ಪಾರ್ಟ್ 2 ಎಕ್ಸ್ಟ್ರಾರ್ಡಿನರಿ. ಅದಲ್ದಲ್ಲೇ ಏನ್ ಸರ್, ಇಂಟರ್ವಲ್ ತುಂಬಾ ಚೆನ್ನಾಗಿತ್ತು. ಬೇರೆ ಲೋಕನೇ ತೋರಿಸ್ಬಿಟ್ಟಿದ್ದೀರಾ. ಶರಣ್ ಸರ್, ಸರ್ ಅದ್ಭುತವಾದ ಆಕ್ಟಿಂಗ್ ಸರ್, ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್. ಯಾರು ಇರ್ಬೋದು ಸರ್ ಹೇಳಿ? ಮಾತಾಡಿ. ನಾನು ಶಿಶು ಅಂತ ಹೇಳಿ ಮ್ಯಾಮ್, ದಾವಣಗೆರೆಯಿಂದ. ದಾವಣಗೆರೆ ಯಾವ ಥಿಯೇಟ್ರು? ತ್ರಿನೇತ್ರ ಸರ್. ತ್ರಿನೇತ್ರದಲ್ಲಿ ನೋಡ್ಕೊಂಡ್ ಬಂದ್ವಿ ಸರ್. ನಾವು ಕಾಯ್ತಾ ಇದ್ವಿ ಪಾರ್ಟ್ 2 ಬರೋದಕ್ಕೋಸ್ಕರ ಕಾಯ್ತಾ ಇದ್ವಿ. ಈ ಸಿನಿಮಾ ಗೆಲ್ಲೇಬೇಕು ಸರ್. ಶೀಲಂ ಶೀಲಮ್ಮೆ ಅಲ್ಲ, ಶಿವು ಅಂತ ಹೇಳಿ ಸರ್ ನನ್ನ ಹೆಸರು. ಇದಕ್ಕೆ ಮೇಲೆ ಬೇಡ, ಇದಕ್ಕೆ ಮೇಲೆ ಬೇಡ. ನಿಮ್ಮನ್ನೇ ಪ್ರಾಂಕ್ ಮಾಡಕ್ ಬಂದ್ರು. ಇಲ್ಲ, ನನಗೆ ಆ ವಾಯ್ಸು ನಮಗೊಂಥರ ಎಷ್ಟು ಸಲ ಅಂದರೆ ಇಡೀ ಎಷ್ಟು ವರ್ಷಗಳು ಅದು ಆ್ಯಕ್ಚುಲಿ. ಈ ಸಲ ನೀವೇ ಗೆಸ್ ಮಾಡಿದ್ರೆ ಅವ್ರು ಗೆಸ್ ಮಾಡಿಲ್ಲ. ಇಲ್ಲ, ನನಗೆ ಅವ್ರು ದಾವಣಗೆರೆ ಅವ್ರು ಅಟ್ಲೀಸ್ಟ್ ಶೀಲಂ ನೀವು ಊರಾರ ಬೇರೆ ಹೇಳ್ಬೇಕು ತಾನೆ, ಅವರು ನಿಜವಾಗ್ಲೂ ದಾವಣಗೆರೆ. ಸರ್ ಹೇಗಿತ್ತು ಸಿನಿಮಾ ನೋಡಿದ್ಮೇಲೆ ಏನನ್ಸ್ತು? ಸೂಪರ್ ಮ್ಯಾಮ್, ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಸರ್ ಪೇಪರ್ ನೋಟು ಪೆನ್ ತಗೊಂಡು ನಿಮ್ಮ ಆಕ್ಟಿಂಗ್ ನಾನು ಕಲಿತಾ ಇದ್ದೀನಿ ಸರ್. ಅಯ್ಯೋ ಏನಿಲ್ಲ, ಏನ್ ಗೊತ್ತಾ, ನಾನು ಮೊನ್ನೆ ಶೀಲಂ ಸರ್ ನಿಮ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಏನ್ ಗೊತ್ತಾ, ಮೊನ್ನೆ ಇವ್ರು ಇರ್ಲಿಲ್ಲ ಒಂದು ಇಂಟರ್ವ್ಯೂ, ನಾನು ಮಾತ್ರ ಇದ್ದೆ. ನೀವು ಯಾರ್ಯಾರಿಗೆ ಏನೇನು ಹ್ಯಾಶ್ಟ್ಯಾಗ್ ಇದು ಮಾಡ್ತೀರಾ ಅಂತಂದ್ರು. ತುಂಬ ಕಾಮ್ ಆಗಿ ಯಾರು ಇರ್ತಾರೆ ಅಂತ ಬಂತು. ಅವಾಗ ಸುನಿ ಹೆಸರು ಹೇಳಿದೆ. ಆಮೇಲೆ ತುಂಬ ಫುಡ್ಡಿ ಯಾರು ಅಂತಂದ್ರೆ ಅದು ನನಗೆ ಹೇಳ್ಕೊಂಡೆ. ನಿಮ್ಮದ್ರಲ್ಲಿ ನಿಮ್ಮ ಟೀಮಲ್ಲಿ ವರ್ಕೋಹಾಲಿಕ್ ಯಾರು ಅಂದರು. ಹ್ಯಾಶ್ಟ್ಯಾಗ್ ಶೀಲಂ ಅಂದಿದ್ದೀನಿ.
ಥ್ಯಾಂಕ್ ಯು ಸರ್. ಅಷ್ಟು ಕಷ್ಟಪಡುವಂಥ ವ್ಯಕ್ತಿ. ನಿಮ್ಗಳೆಲ್ಲರ ಬೆವರನ್ನೇ ಈ ಸಿನಿಮಾ ಶೀಲಂ. Actually ಏನ್ ಗೊತ್ತಾ, ಅವರೆಲ್ಲ ಕಾಣದ ಕೈಗಳು ರೀ, ಅವ್ರಗಳಿಗೆ ಸೇರ್ಬೇಕು, ಅದೆಲ್ಲ ಅವ್ರಗಳಿಗೆ ಸೇರ್ಬೇಕು. ದೇ ಆರ್ ದಿ ಹೀರೋಸ್ ಅಷ್ಟೇ. ಥ್ಯಾಂಕ್ ಯು. ಮೇಡಮ್ ಇನ್ನೊಂದು ವಿಷಯ ಏನ್ ಗೊತ್ತಾ, ಸಿನಿಮಾದಲ್ಲಿ ಅಷ್ಟು ಸ್ಟೆಂಟ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿರೋದು ಇವರೇ ಮೇಡಮ್, ಸ್ವಂತ ಇವರೇ. ಏನಂತೆ? ಅಂದ್ರೆ ಸ್ಟಾರ್ಟ್ ಫೈಟ್ ಎಲ್ಲ ಮಾಡಿ ಹೇಳಕ್ ಅದೇ ಕಾರಣ. ಶರಣ್ ಸರ್ ಅಲ್ಲಿ ಇಲ್ಲಿ ಕ್ಲೈಮ್ಯಾಕ್ಸ್ ಗೋಡೆಗೆ ಬೀಳ್ತಾ ಇರೋದಲ್ಲ, ಅವ್ರಿಗೆ ಕ್ಯಾರೆಕ್ಟರ್ ಬಿಟ್ಟು ಅರ್ಟ್ ಆಗ್ತಿರೋ. ಥ್ಯಾಂಕ್ ಯು ಶೀಲಂ ಅವರೇ. ಥ್ಯಾಂಕ್ ಯು ಶೀಲಂ. ಆ ಸ್ಟಂಟು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅವರು ಹೇಳಿದ್ರು, ಸಿಂಪಲ್ ಸರ್ ಕೂಡ ಹೇಳಿದ್ದಾರೆ. ಸೊ ನೀವು ಹೇಳಿದ ಹೆಂಗಿದೆ ಗೊತ್ತಾ, ಈಗ ಒಂದೆರಡು ಏನಾರು ಇಲ್ಲಿ ಮಾಡಿದ್ರೆ ನನಗೆ ಲೀಡ್ ಕೊಡ್ತಾವ್ರು, ನನಗೆ ಹೆಂಗುರು ವೇಟ್ ಅಲ್ಗೋಗಿ ಗುದ್ಗಂಡು ಪಲ್ಟಿ ಇಲ್ಲಿ